ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಸಿಂಧನೂರು ಏಮ್ಸ್ ಹೋರಾಟ ಸಮಿತಿ, ಪ್ರಗತಿಪರ ಸಂಘಟನೆಗಳು, ವಿವಿಧ ಪಕ್ಷದ ಮುಖಂಡರು ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಯಚೂರಿಗೆ ಏಮ್ಸ್ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಪ್ರವಾಸಿ ಮಂದಿರದವರೆಗೆ ಪ್ರತಿಭಟನೆ ಮಾಡುತ್ತಾ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಆಗಮಿಸಿದರು. ಏಮ್ಸ್ ಬಗ್ಗೆ ಸವಿಸ್ತಾರವಾಗಿ ಸಹನಾ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಶಿವರಾಜ್ ಕೆ ಮಾತನಾಡಿದರು. ಸಂಸ್ಥೆ ಕೊಟ್ಟರೆ ಆಗಲ್ಲ ಅಂತ ಒಂದು ಪ್ರಶ್ನೆನ ಕೇಂದ್ರ ಸರ್ಕಾರದ ಕೆಲ ಸಚಿವರು ರೇಸ್ ಮಾಡಿದ್ರು. ದಯವಿಟ್ಟು ನಮ್ಗೆ ಏಮ್ಸ್ ಬೇಕು. ಯಾಕೆ ಏಮ್ಸ್ ಬೇಕಂದ್ರೆ, ಉದಾಹರಣೆಗೆ ಇತ್ತೀಚೆಗೆ ಗುಲ್ಬರ್ಗಾದಲ್ಲಿ ಒಂದು ಜಯದೇವ ಹೃದಯ ರೋಗ ಸಂಸ್ಥೆನ 430 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡಿದ್ರು. ನನಗೆ ಅಂಕಿಅಂಶಗಳನ್ನ ವರದಿ ಪ್ರಕಾರ ಹೇಳಿದ್ರು, 430 ಕೋಟಿ ಆನ್ ರೆಕಾರ್ಡ್. ಅದಾದ ಕೆಲವೇ ತಿಂಗಳಲ್ಲಿ ಮತ್ತೆ ಅದೇ ಗುಲ್ಬರ್ಗಾದಲ್ಲಿ 148 ಕೋಟಿ ಖರ್ಚು ಮಾಡಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡಿದ್ರು. ಅದೇ ಗುಲ್ಬರ್ಗಾದಲ್ಲಿ 4 ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಿದ್ದಾವೆ. ಕೇಂದ್ರ ಸರ್ಕಾರದ ESI ಮೆಡಿಕಲ್ ಕಾಲೇಜುಗಳಿದೆ. ಏಮ್ಸ್ ಮಾಡಿದಾಗ ಏಮ್ಸ್ ಕ್ಯಾಂಪಸ್ ನಲ್ಲಿ 40 ಅಂಗಸಂಸ್ಥೆಗಳು ಬರ್ತವೆ. ಅದು ಕ್ಯಾನ್ಸರ್ ಆಗಿರ್ಬೋದು, ಹೃದಯ ರೋಗ ಚಿಕಿತ್ಸಾ ಕೇಂದ್ರ ಆಗಿರ್ಬೋದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ಆಕ್ಸಿಡೆಂಟ್ ಮತ್ತು ಟ್ರಾಮಾ ಕೇರ್ ಆಗಿರ್ಬೋದು, 40 ಅಂಗಸಂಸ್ಥೆಗಳು ಬರ್ತವೆ. ಒಂದು ಏಮ್ಸ್ ಮಾಡೋದು ರಾಯಚೂರು ಜಿಲ್ಲೆಯಲ್ಲಿ 40 ಭಿನ್ನವಾದ ಆಸ್ಪತ್ರೆ ಮಾಡೋದು ಒಂದೇ. ಆದ ಕಾರಣಕ್ಕೆ ನಮಗೆ ಬೇರೆ ಯಾವ ಆಸ್ಪತ್ರೆ ಬೇಡ, ಏಮ್ಸೇ ಬೇಕು. ನಮ್ದು ಇದು ಗಟ್ಟಿ ನಿರ್ಧಾರ, ಅಚಲ ನಿರ್ಧಾರ. ರಾಯಚೂರಿಗೆ ಹೆಂಗೆ IIT ಬಿಟ್ಟು ಬೇರೆ IIT ಆ ತರ ಏಮ್ಸ್ಗೆ ಸಮಾನಾಂತರ ಸಂಸ್ಥೆ ಬೇಕಿಲ್ಲ, ನಾವು ಕೇಳೋದು ಇಲ್ಲ. ಏಮ್ಸ್ ಆಗೋದ್ರಿಂದ 10,000 ಜನರಿಗೆ ಉದ್ಯೋಗ ಅವಕಾಶವಿದೆ. ದಯವಿಟ್ಟು ನೆನಪಿಡಿ, ಕೇವಲ ರೋಗಿಗಳಿಗಷ್ಟೇ ಉಪಯೋಗ ಆಗೋದಿಲ್ಲ. ಆನ್ ರೆಕಾರ್ಡ್ 10,000 ಜನರಿಗೆ ಉದ್ಯೋಗ ಸಿಗುತ್ತೆ. ಮಂಜುಂಡಪ್ಪ ವರದಿ ಪ್ರಕಾರ ಮತ್ತು 371 ಜೆ ಪ್ರಕಾರ ನಮ್ಮ ಭಾಗದ ಜನರಿಗೆ ಯಾವುದೇ ಒಂದು ಉದ್ಯೋಗ ಅವಕಾಶದಲ್ಲಿ 70% ಪ್ರವೇಶ ಕೊಡಲೇಬೇಕು. ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿರಲಿ, ರಾಜ್ಯ ಸರ್ಕಾರ ಆಗಲಿ. ಈ ನಿಟ್ಟಿನಲ್ಲಿ 10,000 ಜನರಿಗೆ ಉದ್ಯೋಗ ಅವಕಾಶ ಇರುತ್ತೆ. 275 ಹೊಸ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗುತ್ತೆ MBBS ನಲ್ಲಿ. ಏಮ್ಸ್ ಆದ್ರೆ ಏಮ್ಸ್ ಮೆಡಿಕಲ್ ಕಾಲೇಜ್ ಬರುತ್ತೆ. 1,015 ಜನರಿಗೆ PG ಸ್ನಾತಕೋತ್ತರ ಸೀಟ್ ಸಿಗ್ತವೆ. ಕೇವಲ ಏಮ್ಸ್ ಸಿಗೋದ್ರಿಂದ ಕೇವಲ ವೈದ್ಯಕೀಯ ಸೌಲಭ್ಯ ಸಿಗೋದಿಲ್ಲ, ವಿದ್ಯಾಭ್ಯಾಸ ಸಿಗುತ್ತೆ. ನಮ್ಮ ಜನರಿಗೆ ಅತ್ಯಂತ ಕಡಿಮೆ ಫೀಸ್ ಇರುವಂತ ಏನಾದ್ರೂ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ನಮ್ಗೆ ಗೊತ್ತಿರಲಿ. ಏಮ್ಸ್ ನಲ್ಲಿ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಫಸ್ಟ್ MBBS ಅಡ್ಮಿಷನ್ ಫೀ ಕೇವಲ 23,000 ರೂಪಾಯಿ. ನಮ್ಮ ಪ್ರೈಮರಿ ಸ್ಕೂಲ್ 30,000 ಫೀಸ್ ತಗುವಂತ ಸಂದರ್ಭಗಳಲ್ಲಿ ಏಮ್ಸ್ ಆದ್ರೆ ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಕೇವಲ 30,000 ವಿದ್ಯಾಭ್ಯಾಸದಲ್ಲಿ MBBS ಪ್ರವೇಶ ಸಿಗುತ್ತೆ. ಈ ಕಾರಣಕ್ಕೆ ಈ ಭಾಗದ ವಿದ್ಯಾರ್ಥಿಗಳು, ಯಾಕೆ ನಾವು ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡ್ತಾ ಇದ್ವಿ ಶಿಕ್ಷಣ ಸಂಸ್ಥೆಗಳಂದ್ರೆ ಅವ್ರಿಗೆ MBBS ಅವಕಾಶ ಸಿಗುತ್ತೆ. ಇವೆಲ್ಲ ಅನುಕೂಲಕ್ಕಾಗಿ ನಮ್ಗೆ ಏಮ್ಸ್ ಬೇಕೇ ಬೇಕು, ಅದಕ್ಕೆ ಬೇರೆ ನಿಟ್ಟಿಲ್ಲ. ಏಮ್ಸ್ ಇಲ್ಲಿವರೆಗೆ ಏನೇನು ಆಗ್ತದೆ, ಯಾಕೆ 1,000 ದಿನಗಳಾದ್ರೂ ಏನಾಗ್ತದೆ ಅಂತ ಹೇಳಿದಾಗ, ನಾನು ನಿನ್ನೆ ಇಂಟರ್ನೆಟ್ ಮೂಲಕ ಸಂಸತ್ತಿನ ಡಿಜಿಟಲ್ ಲೈಬ್ರರಿಯನ್ನ ಓಪನ್ ಮಾಡಿ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಕೆಲವು ಅಂಶಗಳು ಸಿಕ್ಕವು. ಇವು 10 ಪ್ರಮುಖ ಪ್ರಶ್ನೆಗಳು ನಮ್ಮ ಕೇಂದ್ರದ ಮತ್ತು ರಾಜ್ಯ ಸಚಿವರಿಗೂ ಮತ್ತು ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕದ ಎಲ್ಲಾ ಶಾಸಕರಿಗೂ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಕೊಡದೇ ಇದ್ರೆ ನಾವು ಚುನಾವಣೆಯನ್ನು ಬಹಿಷ್ಕರಿಸುವುದು ಖಚಿತ.